ಇಡೀ ದೇಹಕ್ಕೆ ವ್ಯಾಯಾಮ ನೀಡಿ ನಮ್ಮನ್ನ ಆರೋಗ್ಯವಾಗಿ ಇಡುವ ಸೂರ್ಯ ನಮಸ್ಕಾರ 12 ಆಸನಗಳ ಬಹು ಉಪಯುಕ್ತ ವ್ಯಾಯಾಮ. ಅದೇ ಹಿನ್ನೆಲೆ ನಿತ್ಯ 5 ಸುತ್ತು ಸೂರ್ಯ ನಮಸ್ಕಾರ ಅಭ್ಯಾಸದಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಸೂರ್ಯ ನಮಸ್ಕಾರದ ಅಭ್ಯಾಸದಿಂದ ಹಲವು ಲಾಭ. 12 ಆಸನಗಳ ಬಹು ಉಪಯುಕ್ತ ವ್ಯಾಯಾಮವಿದು. ನಿತ್ಯ 5 ಸುತ್ತು ಸೂರ್ಯ ನಮಸ್ಕಾರ ಎಷ್ಟು ಪ್ರಯೋಜನಕಾರಿ. ಸೂರ್ಯ ನಮಸ್ಕಾರ ಇಡೀ ದೇಹಕ್ಕೆ ಚೈತನ್ಯ ನೀಡುವ ಒಟ್ಟು 12 ಆಸನಗಳಿರುವ ವ್ಯಾಯಾಮವಿದು. ಒಂದೊಂದು ಆಸನವು ಒಂದೊಂದು ಅಂಗದ ಮೇಲೆ ಪರಿಣಾಮ ಬೀರುತ್ತವೆ. ನಿತ್ಯ ನೀವು 5 ಸುತ್ತು ಸೂರ್ಯ ನಮಸ್ಕಾರ ಮಾಡುವುದರಿಂದ ಹಲವು ಪ್ರಯೋಜನಗಳಿವೆ. ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಲಾಭಗಳು ಏಕಕಾಲಕ್ಕೆ ಈ ಸೂರ್ಯ ನಮಸ್ಕಾರದಿಂದ ನಮಗೆ ಸಿಗಲಿವೆ. ನೀವು ಇತರ ಯೋಗಾಸನಗಳನ್ನು ಮಾಡಿದಾಗ ಅದು ದೇಹದ ಯಾವುದಾದರೂ ಒಂದು ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಅದರ ಆರೋಗ್ಯವನ್ನ ಸುಧಾರಣೆ ಮಾಡುತ್ತದೆ. ಆದರೆ ಸೂರ್ಯ ನಮಸ್ಕಾರ ಇಡೀ ದೇಹಕ್ಕೆ ಒಂದು ರೀತಿಯಲ್ಲಿ ಆರೋಗ್ಯದ ಮಾತ್ರೆ ಇದ್ದಂತೆ. ಇಡೀ ದೇಹವನ್ನೇ ಆರೋಗ್ಯವಾಗಿಡುವ ಶಕ್ತಿ ಸೂರ್ಯ ನಮಸ್ಕಾರಕ್ಕೆ ಇದೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹದಲ್ಲಿ ಶಕ್ತಿ ಹೆಚ್ಚುತ್ತದೆ, ಕೀಲುಗಳು ಬಲಶಾಲಿಯಾಗ್ತವೆ ಹಾಗೂ ಉಸಿರಾಟದ ಸಮಸ್ಯೆಗಳು ನೀಗುತ್ತವೆ. ಅದರಲ್ಲೂ ಇದು ಬೆನ್ನುಮೂಳೆಯ ಆರೋಗ್ಯವನ್ನ ಬಹಳಷ್ಟು ಶಕ್ತಿಯುತಗೊಳಿಸುತ್ತೆ. ಅಧ್ಯಯನಗಳು ಹೇಳುವ ಪ್ರಕಾರ ಸೂರ್ಯ ನಮಸ್ಕಾರದಿಂದ ಒಂದು ಯೋಗಿಕ ಉಸಿರಾಟವು ನಮ್ಮದಾಗುತ್ತದೆ. ಇದು ಶ್ವಾಸಕೋಶದ ಆರೋಗ್ಯವನ್ನ ಬಹಳಷ್ಟು ಸುಧಾರಿಸುತ್ತೆ. ಉಸಿರಾಟದ ತೊಂದರೆಗಳನ್ನ ನೀಗಿಸಿ ಶ್ವಾಸಕೋಶದ ಕಾರ್ಯಕ್ಷಮತೆಯನ್ನ ಅತ್ಯುತ್ತಮಗೊಳಿಸುತ್ತೆ. ಇದನ್ನ ನಿತ್ಯ ಮಾಡೋದ್ರಿಂದ ನಾವು ದೀರ್ಘವಾದ ಉಚ್ಛ್ವಾಸ ನಿಶ್ವಾಸಗಳು ನಮ್ಮವಾಗೋದ್ರಿಂದ ಪ್ರಾಣಾಯಾಮದಂತಹ ಯೋಗವನ್ನ ಮಾಡುವಾಗ ಅದಕ್ಕೆ ಪೂರಕ ಶಕ್ತಿಯಾಗಿ ಇದು ನಿಲ್ಲುತ್ತದೆ. ಇದರ ಹಲವು ಭಂಗಿಗಳು ಹೃದಯದ ಬಡಿತದ ಪ್ರಮಾಣವನ್ನ ಸರಿಗೊಳ್ಳುವಂತೆ ಮಾಡುತ್ತೆ. ಇದು ದೇಹದ ಎಲ್ಲಾ ಭಾಗಗಳಿಗೂ ಸರಿಯಾಗಿ ಆಮ್ಲಜನಕ ಪೂರೈಕೆ ಮಾಡುವಂತೆ ಮಾಡುತ್ತೆ. ಇದರಿಂದ ಆರೋಗ್ಯಕರ ಹೃದಯ ನಿಮ್ಮದಾಗುತ್ತೆ. ಇದರ ನಿರಂತರ ಅಭ್ಯಾಸದಿಂದಾಗಿ ಕಾಲು, ತೋಳು ಮತ್ತು ಹೊಟ್ಟೆಯ ಸ್ನಾಯುಗಳು ಬಲಗೊಳ್ಳುತ್ತವೆ. ಸೂರ್ಯ ನಮಸ್ಕಾರದ ಪ್ರತಿಯೊಂದು ಸುತ್ತು ಕೂಡ ನಮ್ಮ ದೇಹದಲ್ಲಿರುವ ಕ್ಯಾಲೋರೀಸ್ ಗಳನ್ನ ಬರ್ನ್ ಮಾಡ್ತವೆ. ಇದರಿಂದ ನಮ್ಮ ತೂಕದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಕೂಡ ಅನುಕೂಲವಾಗುತ್ತೆ. ಸೂರ್ಯ ನಮಸ್ಕಾರ ಮಾಡುವಾಗ ದೀರ್ಘವಾಗಿ ಉಸಿರಾಟವನ್ನ ಮಾಡುವುದರಿಂದ ಅದರ ಲಯ ಹಾಗೂ ಪ್ರತಿಯೊಂದು ಭಂಗಿಯೂ ಕೂಡ ಪ್ಯಾರಾಸಿಂಪಥೆಟಿಕ್ ನರ ವ್ಯವಸ್ಥೆಯನ್ನ ಆಕ್ಟಿವ್ ಮಾಡುತ್ತೆ. ಇದರಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಸೂರ್ಯ ನಮಸ್ಕಾರ ಮಾಡುವಾಗ ಒಂದಿಷ್ಟು ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಸೂರ್ಯ ನಮಸ್ಕಾರವನ್ನ ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಮಾಡುವುದು ಸೂಕ್ತ. ಸರಿಯಾದ ಭಂಗಿಯನ್ನ ನಿರ್ವಹಿಸಬೇಕು ಹಾಗೂ 12 ಭಂಗಿಯನ್ನ ನಿಧಾನವಾಗಿ ಸಮತೋಲನ ಕಾಯ್ದುಕೊಂಡು ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡುವಾಗ ಎದೆ ಹಾಗೂ ತಲೆಯ ಭಾಗ ಮೇಲ್ಗಡೆಗೆ ಇರುವ ವೇಳೆ ಉಸಿರನ್ನು ಎಳೆದುಕೊಳ್ಳಬೇಕು. ಕೆಳಗಡೆಗೆ ಬಂದಾಗ ಉಸಿರನ್ನು ಆಚೆ ಬಿಡಬೇಕು. ಇದೇ ಲಯದಲ್ಲಿ ನಿಮ್ಮ ಪ್ರತಿ ಸುತ್ತು ಸಾಗಬೇಕು. ಆರಂಭದಲ್ಲಿ 3 ರಿಂದ 5 ಸುತ್ತು ಸೂರ್ಯ ನಮಸ್ಕಾರ ಮಾಡುವುದು ಒಳ್ಳೆಯದು. ಬಳಿಕ ದಿನ ಕಳೆದಂತೆ ನೀವು ಹೆಚ್ಚು ಮಾಡಿಕೊಳ್ಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.